ಗೋವಾದಿಂದ ಬಂದದ್ದು. ನಮ್ಮ ಹೆಸರು ವಿನ್ಸೆಂಟ್ ಅಂತೇಳಿ. ನಮ್ಮ ಮಕ್ಕಳು ಚೇತನ್ ಮತ್ತೆ ಶೈನ್ ಅಂತೇಳಿ. ನಾವು ಈಗ ಟೂರ್ ಅನ್ನು ಸ್ಟಾರ್ಟ್ ಮಾಡಿದ್ದೇವೆ. ಲಾಂಗ್ ಲಾಂಗ್ ಹೋಗ್ತಿದ್ದೇವೆ. ಈಗ ಲಾಸ್ಟ್ ಟೈಮ್ ನಾವು ಗುಜರಾತ್ ಹೋಗಿದ್ದೆವು. ಗುಜರಾತ್, ಅಹಮದಾಬಾದ್ ಮತ್ತೆ ಸೂರತ್, ಮುಂಬೈ, ಈ ಕೊಂಕಣ್ ರೂಟ್ ಅಲ್ಲಿ ಹೋಗಿದ್ದೆವು. ಹಾಗಾದ್ರೆ ಈ ಸಲ ನಾವು ಇದರಿಂದ ಗೋವಾದಿಂದ ನಮ್ಮ ಧಾರವಾಡ, ಹುಬ್ಳಿ ಆಗಿ, ರಾಣೆಬೆನ್ನೂರು ಆಗಿ, ಮತ್ತೆ ಈಗ ಹೊನ್ನಳ್ಳಿಯಿಂದ ಚಿಕ್ಕಮಂಗ್ಳೂರಿಗೆ ಬಂದಿದ್ದೇವೆ. ಇಲ್ಲಿಂದ ನಾವೀಗ ಮತ್ತೆ ಬೇಲೂರು, ಹಳೆಬೀಡು ಆಗಿ ಬ್ಯಾಂಗ್ಳೂರು ಹೋಗಿ, ಬ್ಯಾಂಗ್ಳೂರಿಂದ ಮತ್ತೆ ರಿಟರ್ನ್ ಅದೊಂದು ಟೆಂಪಲ್ ಉಂಟಲ್ಲ, ಯಾವ್ದದು ನಮ್ಮ ದೊಡ್ಡ ಟೆಂಪಲ್ ಉಂಟದು, ಯಾವುದು ಅಲ್ಲ, ನಮ್ಮ ಕರ್ನಾಟಕದಲ್ಲಿ ನಾರ್ತ್ ಅಲ್ಲಿ ಅದು ಒಳ್ಳೆ ಫೇಮಸ್ ಟೆಂಪಲ್. ಮತ್ತೆ ಬೆಂಗಳೂರಿಂದ ಹಂಪಿ ಹೋಗಿ, ಹಂಪಿಯಿಂದ ರಿಟರ್ನ್ ಮತ್ತೆ ಗೋವಾಕ್ಕೆ ಪ್ಲಾನ್ ಉಂಟು. ಮೋಸ್ಟ್ ಪ್ರಾಬ್ಲಿ ಇಷ್ಟರವರೆಗೆ ನಮ್ಮದು ಇದು ಥರ್ಡ್ ಡೇ ಇವತ್ತಿಗೆ. ನೆಕ್ಸ್ಟ್ ಇನ್ನೊಂದು 8 to 10 days ಪ್ಲಾನ್ ಉಂಟು. ಟೋಟಲ್ 13 to 15 days ಈಗ ನಾವು ಇದರಲ್ಲಿ ಗಾಡಿಯಲ್ಲಿ ಇರುವುದು. ಗಾಡಿಯಲ್ಲಿ ಹೇಗೆ ಮೇಂಟೈನ್ ಮಾಡ್ತೀರಾ, ಹೇಗೆ ಮೆಟೀರಿಯಲ್ ಎಲ್ಲ ಇಟ್ಕೊಳ್ತೀರಾ ಸ್ವಲ್ಪ? ಎಲ್ಲ ಗಾಡಿಯಲ್ಲಿ ಎಲ್ಲ ನಾವು ಸ್ಟೋವ್ ಆಗ್ಲಿ ಮತ್ತೆ ಊಟದ್ದು ಐಟಮ್ಸ್ಗಳಾಗ್ಲಿ ಎಲ್ಲ ನಾವು ಗಾಡಿಯಲ್ಲಿ ಇದು ಡಿಕ್ಕಿ ಮಾಡಿದ್ದೇವೆ. ನಾವೇ ಮಾಡಿದ್ದು ಮನೆಯಲ್ಲಿ, ನಾವೇ ಮಕ್ಕಳು ಮತ್ತೆ ನಾನು ಸೇರಿ ಮಾಡಿದ್ದು. ಇದನ್ನು ಈ ಪ್ಲಾಟ್ಫಾರ್ಮ್ ಮಾಡಿದ್ದೇವೆ ಲಗೇಜ್ ಇಟ್ಕೊಳ್ಳಿಕ್ಕೋಸ್ಕರ. ಫುಲ್ ಆಗ್ತದೆ ಅಲ್ಲಿ, ಫುಲ್ ಸ್ಟೇರಿಂಗ್ ತನಕ ಹೋಗ್ತದೆ. ಅದರ ಮೇಲೆ ಇದನ್ನು ಬಿಡಿಸುವುದು ಖಾಲಿ. ಇದರಲ್ಲಿ ನಾವು ಒಂದು ಸೋಲಾರ್ ಅನ್ನು ಸಹ ಕೂರಿಸಿದ್ದೇವೆ. ಈ ಸೋಲಾರ್ ಇಂದ ನಮಗೆ ಚಾರ್ಜಿಂಗ್ ಆಗ್ಲಿ, ಪ್ಲಸ್ ನಮಗೆ ರಾತ್ರಿಗೆ ಫ್ಯಾನ್ ಏನಾದ್ರು ಬೇಕಾದ್ರೆ ಅದನ್ನು ನಾವು ಈ ಸೋಲಾರ್ ಇಂದಲೇ ಯೂಸ್ ಮಾಡ್ತಿದ್ದೇವೆ. ಎಲ್ಲ ಕನೆಕ್ಟಿವಿಟಿ ಎಲ್ಲ ಇದೆ, ಇಲ್ಲ ಉಂಟು. ಫುಲ್ ನಾವು ಅಲ್ಲಿ ಫುಲ್ ಪ್ಲಾಟ್ಫಾರ್ಮ್ ಮಾಡಿ ಇದನ್ನು ಫುಲ್ ಬೆಂಡ್ ಮಾಡ್ತೇವೆ. ಬೆಂಡ್ ಮಾಡಿ ಅದು ನೈಟ್ ಮಲಗಿ ಇದರಲ್ಲೇ ಮಾಡಿಕೊಂಡು ಇದರಲ್ಲೇ ಮಲಗ್ತೇವೆ.